ನಮಸ್ಕಾರಗಳ ಇವತ್ತಿನ ವಿಡಿಯೋದಲ್ಲಿ ಶ್ರೀ ಚಾಮುಂಡೇಶ್ವರಿ ಎಕ್ಸ್‌ಪ್ರೆಸ್ ಲಿವರಿನ ತಂದಿದ್ದೀನಿ. ನಮ್ಮ ಒಂದು KSRTC BS6 ಬಸ್ ಮೋಡ್ಗೆ ಈ ಒಂದು ಲಿವರಿ ಅಂತೂ ಮಸ್ತಾಗೈತೆ ಗೆಳೆಯರೆ. ಲಿವರಿ ಅಂತೂ ಚಿಂದಿಯಾಗೈತೆ ಅಂತಲೇ ಹೇಳ್ಬೋದು. ಮಿಸ್ ಮಾಡದೆ ಪ್ರತಿಯೊಬ್ಬರು ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಲಿವರಿ ಯಾವ ರೀತಿ ಆಗಿದೆ ಅಂತ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಹಾಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದು ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ ಹಾಲಲ್ಲಿ ಇಟ್ಕೊಳ್ಳಿ. ನಾನು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇನ್ನು ಬನ್ನಿ ನಮ್ಮ ಒಂದು ವಿಡಿಯೋನ ಶುರು ಮಾಡೋಣ ಗೆಳೆಯರೇ. ಇನ್ನು ಈ ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ಕಲ್ಲಿ ನೀವು ನೋಡೋದಾದರೆ ನಿಮ್ಗೆ ಯಾವ ರೀತಿ ಕಾಣಿಸ್ತಿ ಅಂತ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಕಲರ್ಗಳೆಲ್ಲನೂ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಕೆಂಪು ಮತ್ತು ಹಳದಿ ಕಲರ್ದು ಒಂದು ರೇಡಿಯಮ್ನ ಹಾಕಿ ಗರುಡ ಅಂತ ಮಧ್ಯದಲ್ಲಿ ಹಾಕಿ ಆ ಕಡೆ ಈ ಕಡೆ 2 ರೆಕ್ಕೆನ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಶ್ರೀ ಚಾಮುಂಡೇಶ್ವರಿ ಎಕ್ಸ್‌ಪ್ರೆಸ್ ಅಂತಲೂ ಹಾಕಿದ್ದಾರೆ ನೋಡ್ತಿರ್ಬೋದು. ಆಮೇಲೆ ಬೆಂಗಳೂರು, ಹೊಸಪೇಟೆ, ಕೊಪ್ಪಳ, ಚಿತ್ರದುರ್ಗ, ಯಲಬುರ್ಗ ಅಂತಲೂ ರೂಟ್ಗಳನ್ನ ಹಾಕಿ ಕಲ್ಯಾಣ ಕರ್ನಾಟಕ ಸಾರಿಗೆ ಕನ್ನಡಿಗ. ಆಮೇಲೆ 2 ರೇಡಿಯಮ್ನ ಹಾಕಿ K37F0935 ರಸ್ತೆ ರಾಜ ಅಂತಲೂ ಹಾಕಿ ಈ ರೀತಿ ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ಕಲ್ಲಿ ಮಾತ್ರ ಚಿಂದಿಯಾಗಿ ಬೆಸ್ಟಾಗಿ ನೆಕ್ಸ್ಟ್ ಲೆವೆಲಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಮಿರರ್ ಸ್ಟಿಕ್ಕರಿಂಗೂ ಅಷ್ಟೇ ಬೆಂಕಿಯಾಗಿ ಮಾಡಿದ್ದಾರೆ. ಈ ರೀತಿ ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ಕಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಗೆಳೆಯರೆ. ನಿಮಗೆ ಫ್ರಂಟ್ ಲುಕ್ ಹೇಗೆ ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ನ ಮಾಡಿ. ಈ ಒಂದು ಲಿವರಿ ಅಂತೂ ಫುಲ್ ಮಾಡಿಫೈಡ್ ಲಿವರಿ ಆಗಿರುತ್ತೆ ಗೆಳೆಯರೆ. ಈ ರೀತಿ ಫ್ರಂಟ್ ಲುಕ್ ಆಗಿತ್ತು. ಇನ್ನು ಈ ಕಡೆ ಸೈಡ್ ಲುಕ್ನ ನೀವು ನೋಡೋದಾದರೆ ಈ ಕಡೆನೂ ಅಷ್ಟೇ ಸೇಮ್, ಆ ಕಡೆ ಹೆಂಗಿತ್ತು ಈ ಕಡೆನೂ ಅದೇ ರೀತಿಯೇ ಇರುತ್ತೆ ನೋಡ್ತಿರ್ಬೋದು. ಇಲ್ಲಿ ನಿಮಗೆ ಕಲ್ಯಾಣ ಕರ್ನಾಟಕ ಸಾರಿಗೆ, ಆಮೇಲೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಿಂಬಲ್ಲು, ಆಮೇಲೆ ಬ್ಯಾಕ್ ವೀಲ್ ಕ್ಯಾಪ್ನ ನೀವು ನೋಡ್ತಿರ್ಬೋದು. ಒಳ್ಳೆ ಸ್ಟೀಲ್ ವೀಲ್ ಕ್ಯಾಪ್ ಥರ ಇದೆ ಬ್ಯಾಕ್ ಸೈಡ್ ವೀಲ್ ಕ್ಯಾಪು. ಆಮೇಲೆ ಮೇಲ್ಗಡೆ ಗ್ಲಾಸಸ್ಗಳಿಗೆಲ್ಲನೂ ರೋಸಸ್ನ ಆ್ಯಡ್ ಮಾಡಿ 2026 ಅಂತಲೂ ಹಾಕಿದ್ದಾರೆ ನೋಡ್ತಿರ್ಬೋದು. 2026 ಅಂತಲೂ ಹಾಕಿ ಆಮೇಲೆ ಮೇಲ್ಗಡೆ ಚಿಕ್ಕ ಗ್ಲಾಸಸ್ಗಳಿಗೆಲ್ಲನೂ ಕುದುರೆಯನ್ನು ಆ್ಯಡ್ ಮಾಡಿದ್ದಾರೆ ನೋಡ್ತಿರ್ಬೋದು. ಇಲ್ಲಿ ಕುದುರೆ ಎಲ್ಲನೂ ಆ್ಯಡ್ ಮಾಡಿದ್ದಾರೆ, ಎಲ್ಲ ಗ್ಲಾಸ್ಗೂ ಆ್ಯಡ್ ಮಾಡಿದ್ದಾರೆ ಮಿಸ್ ಮಾಡಿದಂಗೆ. ಈ ರೀತಿ ನಮ್ಮ ಒಂದು ಲಿವರಿಯ ಸೈಡ್ ಲುಕ್ಕಲ್ಲಿ ಕ್ರಿಯೇಟ್ ಮಾಡಿದರೆ, ಇನ್ನು ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ಬ್ಯಾಕ್ ಸೈಡೂ ಅಷ್ಟೇ ಗೆಳೆಯರೆ ನೋಡ್ತಿರ್ಬೋದು. ನಿಮಗೆ ಬ್ಯಾಕ್ ಸೈಡು ಮಾತ್ರ ಚಿಂದಿಯಾಗೈತೆ, ನೆಕ್ಸ್ಟ್ ಲೆವೆಲಲ್ಲಿರ್ಬೋದು ಈ ಒಂದು ಲಿವರಿ ಅಂತ ನೋಡ್ತಿರ್ಬೋದು. ವೀರ ಕನ್ನಡಿಗ ಅಂತ ಹಾಕಿ ಆ ಕಡೆ ಈ ಕಡೆ 2 ಒಂದು ಶಂಕರ್ ನಾಗ್ ಅವ್ರದ್ದು ಮತ್ತು ಪುನೀತ್ ರಾಜ್ಕುಮಾರ್ ಸರ್ದು ಫೋಟೋ ಹಾಕಿದ್ದಾರೆ, ಕೆಂಪು ಮತ್ತು ಹಳದಿ ಕಲರ್ ಲೈನ್ ಹಾಕಿ. ಆಮೇಲೆ ಗರುಡದು ಒಂದು ಚಿತ್ರ ಹಾಕಿ ಆ ಕಡೆ ಈ ಕಡೆ 2 ಏನಂತಾರೆ ಅದು ದೀಪಾವಳಿ ಕಂಬಗಳನ್ನ ಆ್ಯಡ್ ಮಾಡಿ ಯಲಬುರ್ಗ, ಮೈಸೂರು ಅಂತಲೂ ಹಾಕಿದ್ದಾರೆ. ಆಮೇಲೆ ಬೆಂಗಳೂರು, ಹೊಸಪೇಟೆ, ಕೊಪ್ಪಳ, ಚಿತ್ರದುರ್ಗ, ಯಲಬುರ್ಗ ಅಂತಲೂ ರೂಟ್ಗಳನ್ನ ಹಾಕಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಿಂಬಲ್ಲು. ಆಮೇಲೆ www.com KKRTC.Karnataka.in government.in ಅಂತಲೂ ಹಾಕಿ K37F0935 ಆಮೇಲೆ ನಿಲ್ಲುವ ಸೂಚನೆ ಅಂತೆಲ್ಲನೂ ಹಾಕಿ ನಮ್ಮ ಒಂದು ಲಿವರಿಯ ಬ್ಯಾಕ್ ಸೈಡ್ ಈ ರೀತಿ ಮಾಡಿದ್ದಾರೆ ಗೆಳೆಯರು ನೋಡ್ತಿರ್ಬೋದು. ನನಗೆ ಇದು ಬ್ಯಾಕ್ ಸೈಡ್ ಅಂತೂ ಗ್ಲಾಸ್ ಮೇಲೆ ಕ್ರಿಯೇಟ್ ಮಾಡಿರೋ ಡಿಸೈನ್ ಅಂತೂ ಮಸ್ತಾಗೈತೆ. ಸೇಮ್ ರಿಯಲ್ ಲೈಫ್ ಬಸ್ಸಲ್ಲಿ ಯಾವ ರೀತಿ ಐತೆ ಹಾಗೇ ಕ್ರಿಯೇಟ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಬ್ಯಾಕ್ ಸೈಡು. ಇನ್ನು ನೀವು ಈ ಕಡೆ ಸೈಡ್ ಲುಕ್ನ ನೋಡೋದಾದರೆ ಈ ಕಡೆಯೂ ಅಷ್ಟೇ ಗೆಳೆಯರೆ. ಆ ಕಡೆ ಸೈಡ್ ಲುಕ್ಕಲ್ಲಿ ಯಾವ ರೀತಿ ಇತ್ತು ಈ ಕಡೆಯೂ ಅಷ್ಟೇ ಅದೇ ರೀತಿಯೂ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ ನೋಡ್ತಿರ್ಬೋದು. ಕಲ್ಯಾಣ ಕರ್ನಾಟಕ ಸಾರಿಗೆ ಇದು ಒಂದು ಸಿಂಬಲ್ಲು. ಆಮೇಲೆ BS6 ಅಂತಲೂ ಹಾಕಿ ಫ್ರಂಟ್ ವೀಲ್ ಕ್ಯಾಪು ಯೆಲ್ಲೋ ಕಲರು, ಬ್ಯಾಕ್ ವೀಲ್ ಕ್ಯಾಪು ಸ್ಟೀಲಲ್ಲಿ ಆ್ಯಡ್ ಮಾಡಿದ್ದಾರೆ, ಸ್ಟೀಲ್ ಥರದ್ದು ನೋಡ್ತಿರ್ಬೋದು. ಈ ರೀತಿ ವೀಲ್ ಕ್ಯಾಪ್ಸ್ನ ಹಾಕಿ ಮೇಲ್ಗಡೆ 2026 ಅಂತ ಹಾಕಿ ರೋಸಸ್ ಎಲ್ಲನೂ ಆ್ಯಡ್ ಮಾಡಿ ಫುಲ್ ಟಾಪಲ್ಲೆಲ್ಲನೂ ನೀವು ನೋಡ್ತಿರ್ಬೋದು. ಕುದುರೆಗಳೆಲ್ಲನೂ ಹಾಕಿ ಸುಸ್ವಾಗತ ಅಂತ ಡೋರ್ನ ಮೇಲ್ಗಡೆ ಹಾಕಿದ್ದಾರೆ. ಸುಸ್ವಾಗತ ಅಂತ ಡೋರ್ನ ಮೇಲೆ ಹಾಕಿ ಮೇಲ್ಗಡೆ ಎಲ್ಲನೂ ನೀವು ನೋಡ್ತಿರ್ಬೋದು. ಪ್ರತಿಯೊಂದು ಗ್ಲಾಸಸ್ಗಳಿಗೂ ಕುದುರೆ ಚಿತ್ರನ ಆ್ಯಡ್ ಮಾಡಿ ಈ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಈ ನಮ್ಮ ಒಂದು ಲಿವರಿಯ. ಇನ್ನು ನೀವೇನೋ ಈ ಒಂದು ಲಿವರಿ ಫ್ರಂಟು ಬ್ಯಾಕು ಸೈಡಲ್ಲೆಲ್ಲ ನೋಡಿದ್ರಿ ಔಟೀರಿಯಲ್ ಅಂದರೆ ಹೊರಗಡೆ ಓಡಿಸೋದಕ್ಕೆ ನಿಮಗೆ ಈ ರೀತಿ ನಮ್ಮ ಒಂದು ಲಿವರಿ ಕಾಣಿಸುತ್ತೆ. ಇನ್ನು ಈ ನಮ್ಮ ಒಂದು ಲಿವರಿ ಒಂದು ಬಸ್ ಮೋಡ್ಗೆ ಯಾವ ರೀತಿ ಕ್ಯಾಬಿನಲ್ಲಿ ಕಾಣಿಸುತ್ತೆ ಅಂದರೆ ನಿಮಗೆ ಈ ರೀತಿ ಕ್ಯಾಬಿನ್ ಇರುವಂಥದ್ದು ನೋಡ್ತಿರ್ಬೋದು. ಮತ್ತು ನೆಕ್ಸ್ಟ್ ಲೆವೆಲಲ್ಲಿ ಐತೆ ಗೆಳೆಯರೆ ಕ್ಯಾಬಿನ್ನು ಅಷ್ಟೇ. ಇದಿಷ್ಟು ಆಗಿತ್ತು ಗೆಳೆಯರೆ ಈ ನಮ್ಮ ಒಂದು ಶ್ರೀ ಚಾಮುಂಡೇಶ್ವರಿ ಎಕ್ಸ್‌ಪ್ರೆಸ್ ಲಿವರಿಯ ಸಂಪೂರ್ಣ ಮಾಹಿತಿ. ಇನ್ನು ಗೆಳೆಯರೆ ಈ ಒಂದು ಲಿವರಿ ಯಾವ ರೀತಿ ಇತ್ತು ಅಂತ ನೋಡಿದ್ರಿ.
ಇನ್ನು ಈ ಒಂದು ಬಸ್ ಮೋಡ್ ಅಂದರೆ KSRTC BS6 ಅಶೋಕ್ ಲೇಲ್ಯಾಂಡ್ ಫ್ರಂಟ್ ಡೋರ್ ಬಸ್ ಮೋಡ್ ಏನಿದೆ, ಈ ಒಂದು ಬಸ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವೀಡಿಯೋನ ಪೂರ್ತಿ ನೋಡಿ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಪ್ಪ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಂದರೆ ವೀಡಿಯೋ ಲ್ಯಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರಲ್ಲ. ಅದಕ್ಕೋಸ್ಕರ ಇಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ನೀವು ಪೂರ್ತಿ ನೋಡಿ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಗೆಳೆಯರೆ. ನೋಡ್ತಿರ್ಬೋದು ಈ ಒಂದು ಲಿವರಿನ ಫುಲ್ ಡೀಟೇಲಾಗಿ ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಬಸ್ಗೆ ನೀವು ಡೌನ್ಲೋಡ್ ಮಾಡ್ಕೊಳ್ಳೋ ಬಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಫುಲ್ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ತಿಳಿಸ್ಕೊಡೋಕ್ಕೂ ಮೊದಲು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬಟನ್ನ ಅಲ್ಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಕೊಡೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಅಲ್ಲಲ್ಲಿ ಇಟ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇನ್ನು ಬನ್ನಿ ಒಂದು ಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇನ್ನು ನೀವು ಏನು ನನ್ನ ವಿಡಿಯೋ ನೋಡ್ತಿದ್ದೀರಾ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಶ್ರೀ ಚಾಮುಂಡೇಶ್ವರಿ ಎಕ್ಸ್ಪ್ರೆಸ್ ಲಿವರಿ ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವಿಡಿಯೋ ಓಪನ್ ಆಗುತ್ತೆ. ಈ ಒಂದು ವಿಡಿಯೋನ ನೀವು ಪೂರ್ತಿ ನೋಡಬೇಕು. ಎಲ್ಲರೂ ಪೂರ ನೋಡಿಬಿಟ್ಟು ಪಾಸ್ವರ್ಡ್ ಸಿಗುತ್ತೆ. ಪಾಸ್ವರ್ಡ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ಯಾಕಂದರೆ ಈ ಒಂದು ಲಿವರಿಗೆ ಪಾಸ್ವರ್ಡ್ ಇದೆ, ಅದಕ್ಕೋಸ್ಕರ ಪಾಸ್ವರ್ಡ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ಈಗ ಇವರ ಒಂದು ಚಾನಲ್ನ ಹೆಸರಿನ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಮೋರ್ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಲಿವರಿ ಲಿಂಕ್ ಅನ್ನೋದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಒಂದು ಲಿವರಿ ಲಿಂಕು ಓಪನ್ ಆಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಈ ರೀತಿ ವೈಟ್ ಸ್ಕ್ರೀನ್ ಆಗುತ್ತೆ ನಮ್ಮ ಒಂದು ಲಿವರಿ ಲಿಂಕು. ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. ಈ ರೀತಿ ವೆಯ್ಟ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಸ್ವಲ್ಪ ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿ ಇಲ್ಲಿ ವೆಯ್ಟ್ 5 ಸೆಕೆಂಡ್ಸ್ ಅಂತ ಇರುತ್ತೆ. 6 ಸೆಕೆಂಡ್ ವೆಯ್ಟ್ ಮಾಡಿದ್ಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ ಹಳದಿ ಕಲರು. ಅದ್ರ ಮೇಲ್ಗಡೆ ಒಂದು ಸಲ ಕ್ಲಿಕ್ ಮಾಡಬೇಕು. ಆಮೇಲೆ ಈ ರೀತಿ ಬರುತ್ತೆ. ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ, ಆ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಬ್ಯಾಕ್ ಬಟನ್ ಬರಬೇಕು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಬ್ಯಾಕ್ ಬಟನ್ ಬರಬೇಕು. ಅದೇ ಥರ ನೀವು 3 ಸಲ ಡೌನ್ಲೋಡ್ ಬ್ಯಾಕ್ ಬಟನ್ ಮಾಡಿದ್ರೆ ಈ ನಮ್ಮ ಒಂದು ಲಿವರಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋದಕ್ಕೆ ಶುರು ಆಗುತ್ತೆ ಗೆಳೆಯರೆ. ನೋಡ್ತಿರ್ಬೋದು. ಇನ್ನು ನೀವು ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಮ ಒಂದು ಲಿವರಿನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಕೆ ZHU ಒಂದು ಆ್ಯಪ್ ಬೇಕು. ಆ ಒಂದು ಆ್ಯಪು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಆಮೇಲೆ ನಮ್ಮ ಒಂದು ಗೇಮ್ನ ಹೆಸರು ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಂತ, ಆ ಒಂದು ಗೇಮು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಮೊದಲಿಗೆ ZHU ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದ ನಂತರ ಈ ರೀತಿ ಓಪನ್ ಹಾಕಿದ್ರೆ ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಐತಲ್ಲ, ಡೌನ್ಲೋಡ್ ಅನ್ನೋದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ. ನೀವು ಫುಲ್ ಕೆಳಗಡೆಗೆ ಬನ್ನಿ ಗೆಳೆಯರೆ. ಅಂದರೆ ಫುಲ್ ಕೆಳಗಡೆ ಅಂದರೆ ಇಲ್ಲಿ C ಅನ್ನೋ ಅಕ್ಷರದ ಹತ್ರ ಬರಬೇಕು. ಚಾಮುಂಡೇಶ್ವರಿ ಎಕ್ಸ್ಪ್ರೆಸ್ ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಇರೋ 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಪಾಸ್ವರ್ಡ್ ಹಾಕಬೇಕಾಗುತ್ತೆ ಗೆಳೆಯರೆ. ನಾನು ಆಗಲೇ ಹೇಳ್ದಂಗೆ ಈ ಒಂದು ಲಿವರಿಗೆ ಪಾಸ್ವರ್ಡ್ ಇದೆ. ಪಾಸ್ವರ್ಡ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನೀವು ಪಾಸ್ವರ್ಡ್ ಹಾಕಿದ ನಂತರ ಅದ್ರ ಮೇಲ್ಗಡೆನೇ ನಮ್ಮ ಒಂದು ಲಿವರಿ ಎಕ್ಸ್ಟ್ರಾಕ್ಟ್ ಆಗಿ ಬಂದಿರುತ್ತೆ. ನೋಡ್ತಿರ್ಬೋದು ಇಲ್ಲಿ ಈ ರೀತಿ ಬಂದಿರುತ್ತೆ ಗೆಳೆಯರೆ. ನೋಡ್ತಿರ್ಬೋದು ನಮ್ಮ ಒಂದು ಲಿವರಿ ಈ ರೀತಿ ಬಂದಿರುತ್ತೆ. ಲಿವರಿ ಅಂದರೆ ಈ ಒಂದು ಬಸ್ನ ಪೇಂಟ್ ಏನಿದೆ ಅದನ್ನು ಲಿವರಿ ಅಂತ ಕರಿತೀವಿ. ಇದಾಗಿರುತ್ತೆ ನಮ್ಮ ಒಂದು ಲಿವರಿ ಡೌನ್ಲೋಡ್ ಮಾಡ್ಕೊಳ್ಳೋದು. ಇನ್ನು ನಾನು ನಿಮಗೆ ಆಗಲೇ ಹೇಳ್ದಂಗೆ ನಮ್ಮ ಒಂದು ಗೇಮ್ನ ಹೆಸರು ಬಸ್ ಸಿಮ್ಯುಲೇಟರ್ ಇಂಡಿಯಾ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಡೌನ್ಲೋಡ್ ಮಾಡ್ಕೊಂಡಿರೋರಿಗೆ ಓಪನ್ ಮಾಡಿ, ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅನ್ನೋರು ಇವಾಗ ಬೇಕಿದ್ರೆ ಡೌನ್ಲೋಡ್ನ ಮಾಡಿಕೊಂಡು ಓಪನ್ ಮಾಡಿ. ಹಾಗೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಹಾಲಲ್ಲಿ ಇಟ್ಕೊಂಡು ನಿಮ್ಮ ಅನಿಸಿಕೆಯನ್ನೆಲ್ಲನೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ನೀವು ಏನಾದರೂ ಕರ್ನಾಟಕ ಟ್ರಾಫಿಕ್ ಮೋಡ್ನ ಹಾಕ್ಕೊಂಡಿದ್ರೆ ಈ ರೀತಿ ವೀಡಿಯೋ ಬಂದಿರುತ್ತೆ. ನೋಡ್ತಿರ್ಬೋದು ಈ ರೀತಿ ಸ್ಕ್ರೀನ್ ಎಲ್ಲ ಬರುತ್ತೆ. ಕರ್ನಾಟಕ ಟ್ರಾಫಿಕ್ ಮೋಡ್ ಹಾಕ್ಕೊಂಡಿಲ್ಲ ಅಂದರೆ ಗೇಮ್ ಡಿಫಾಲ್ಟಾಗಿ ಬಂದಿರುತ್ತೆ ಅಷ್ಟೇ. ಇನ್ನು ಗೆಳೆಯರ ನಾನು ಆಗಲೇ ಹೇಳ್ದಂಗೆ ಆ ಒಂದು ವೀಡಿಯೋನ ನೀವು ನೋಡಿದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರೋ ವೀಡಿಯೋನ ನೋಡಿದರೆ ಈ ಒಂದು ಬಸ್ ಮೋಡನ್ನ ನೀವು ಈ ರೀತಿ ಹಾಕ್ಕೊಂಡಿರ್ತೀರ. ಈಗ ಈ ಒಂದು ಬಸ್ಗೆ ನಮ್ಮ ಒಂದು ಲಿವರಿ ಅಂದರೆ ಬಸ್ನ ಪೇಂಟ್ನ ನಾವು ಯಾವ ರೀತಿ ಹಾಕ್ಕೊಳ್ಳೋದು ಅಂದರೆ ಗೆಳೆಯರೆ, ಇಲ್ಲಿ ನಿಮಗೆ ಗ್ಯಾರೇಜ್ ಅಂತ ಕಾಣಿಸ್ತಿದೆ ನೋಡಿ, ಮ್ಯಾನೇಜ್ಮೆಂಟ್ ಹತ್ರ ಗ್ಯಾರೇಜ್ ಅಂತ ಕಾಣಿಸ್ತಿದೆ. ಇಲ್ಲಿ ಅದ್ರ ಮೇಲ್ಗಡೆ ಒಂದ್ಸಲಿ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಪೇಂಟ್ನ ಸಿಂಬಲ್ ಕಾಣಿಸ್ತಿದೆಯಲ್ಲ 3ನೇದು, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ, ಆಮೇಲೆ ಬ್ರೌಸ್ ಲಿವರಿ ಅಂತ ಐತಲ್ಲ ಆ ಬ್ರೌಸ್ ಲಿವರಿ ಅನ್ನೋದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ, ಡಿವೈಸ್ ಗ್ಯಾಲರಿ ಅನ್ನೋದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮ್ಮ ಒಂದು ಲಿವರಿ ಬಂದಿರುತ್ತೆ. ಫಸ್ಟಿಗೆ ಆ ಒಂದು ಲಿವರಿ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿದರೆ ಮುಗಿತು ಗೆಳೆಯರೆ, ಈ ನಮ್ಮ ಒಂದು ಲಿವರಿ ಬಂದು ಬಸ್ಗೆ ಅಪ್ಲೈ ಆಗುತ್ತೆ. ಆಮೇಲೆ ಅಪ್ಲೈ ಅಂತ ಹಸಿರು ಕಲರ್ ಬಟನ್ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು ಯೂಸ್ ಮಾಡಿನೋ ಫ್ರೀನೋ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ಮುಗೀತು. ಈ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡಿಯಾ ಗೇಮ್ಗೆ ಶ್ರೀ ಚಾಮುಂಡೇಶ್ವರಿ ಎಕ್ಸ್ಪ್ರೆಸ್ ಬಸ್ಸು
ಬಂದು ಆ್ಯಡ್ ಆಗುತ್ತೆ. ಇದಿಷ್ಟು ಆಗುತ್ತೆ ಗೆಳೆಯರೆ ಈ ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನೆಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.